ಹಲೋ ಮಿಸ್ಟರ್ ಇವರು ಡೈಲಾಗ್ ಡೆಲಿವರಿಯಿಂದ ಪಂಚಿಂಗ್ ಅಂತ ಪಂಚಿಂಗ್ ಕೊಡಲ್ಲ, ಸಿಕ್ಸ್ ಪ್ಯಾಕ್ಸ್ ಶೋ ಮಾಡಿ ನಿಮಗೆ ಹೀರೋಯಿಸಮ್ ತೋರಿಸಲ್ಲ. ಆದರೆ ಕಂಚಿನ ಕಂಠದಿಂದ, ವಿಭಿನ್ನ ಅಭಿನಯದಿಂದ, ವಿಭಿನ್ನ ಪಾತ್ರಗಳ ಆಯ್ಕೆಯಿಂದ ಯಾವಾಗಲೂ ಕೂಡ ಕನ್ನಡ ಚಿತ್ರರಂಗವನ್ನು ಒಂದು ಹಂತಕ್ಕೆ ತಗೊಂಡು ಹೋಗಿ ಕನ್ನಡದ ಹೆಮ್ಮೆಯ ನಟ ಅಂತ ಅನ್ನಿಸ್ಕೊಂಡವರು ಟೆಕ್ನಿಷಿಯನ್ಸ್ ಕೂಡ. ಎಸ್, ನಾನು ಮಾತಾಡ್ತಿರೋದು ನಮ್ಮ ಕಿಚ್ಚ ಸುದೀಪ್ ಅವ್ರ ಬಗ್ಗೆನೇ. ಈಗ ನಮ್ಮ ಜೊತೆಗಿದ್ದಾರೆ. ನಿಮಗೆ ಗೊತ್ತಿಲ್ಲದೆ ಇರುವಂಥ ಅದೆಷ್ಟೋ ವಿಚಾರಗಳ ಬಗ್ಗೆ ನಾವು ಇವತ್ತು ಈ ಶೋ ಅಲ್ಲಿ ಮಾತಾಡ್ತೀವಿ. ಕಿಚ್ಚ, ಎಸ್, ನಿಮಗೆ ಗೊತ್ತಿಲ್ಲದಿರೋ ಕಿಚ್ಚ ಇದು. ಪ್ಲೀಸ್ ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು. ಎಸ್, ಅಟೆಂಪ್ಟ್ಸ್ ಮಾಡೋದ್ರಲ್ಲಿ, ಹೊಸ ಅಟೆಂಪ್ಟ್ಸ್ ಮಾಡೋದ್ರಲ್ಲಿ ಯಾವಾಗಲೂ ನಂಬರ್ ಒನ್ ಕಿಚ್ಚ. ಈಗ ಸದ್ಯಕ್ಕೆ ಹೊಸ ಅಟೆಂಪ್ಟ್ಸ್ ಅಂತ ಏನಾದರೂ ನಾವು ಕೇಳ್ಬೋದಾ ಕಿಚ್ಚನ ಬಾಯಿಂದ? ಏನಾಗ್ತಾ ಇದೆ ಅಂತ? ಹೇರ್ ಸ್ಟೈಲ್. ಎಸ್, ಆ್ಯಕ್ಚುಲಿ ಮೊದಲನೇದಾಗಿ ಐ ಥಿಂಕ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಇಂಟ್ರೊಡಕ್ಷನ್. ಮೊದಲನೇದಾಗಿ ಐ ವಾಸ್ ಕ್ವೈಟ್ ಸರ್ಪ್ರೈಸ್ಡ್ ಆ್ಯಸ್ ವೆಲ್ ಆಸ್ ಹ್ಯಾಪಿ. ಎನಿವೇಸ್, ಅಟೆಂಪ್ಟ್ ಅನ್ನೋದಕ್ಕಿಂತ ಇದು ಮೊದಲನೇದಾಗಿ ಸಿನಿಮಾ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೋಸ್ಕರ ನಾನು ಏನಂತೀರಿ, ಒಂದು ಏನಾರು ಆಗಬೇಕು ಸಿನಿಮಾದಲ್ಲಿ, ಚಿತ್ರರಂಗದಲ್ಲಿ ಏನೋ ಆಗಬೇಕು, ಅದಕ್ಕೆ ಶುರು ಮಾಡ್ತೀವಲ್ಲ, ಅದೊಂದು ಫೇಸ್. ಅದಾದಮೇಲೆ ಒಂದು ಬೆಳಿಬೇಕು ಅನ್ನೋದೊಂದು ಫೇಸ್. ಅದಾದಮೇಲೆ ಸರ್ವೈವಲ್ ಒಂದು ಫೇಸ್. ಅದಾದಮೇಲೆ ಗ್ರೋತ್ ಒಂದು ಫೇಸ್. ನೌ ಇಟ್ ಈಸ್ ಓನ್ಲಿ ಕೇಟ್ರಿಂಗ್ ಮೈ ಸೆಲ್ಫ್ ಅಲ್ಲ. ಸೊ ನನಗೆ ಇವಾಗ ಎಷ್ಟೋ ನಿರ್ದೇಶಕರು, ಕಥೆಗಾರರು ಒಂದು ಬಂದಾಗ, ನಿಮ್ಮನ್ನ ಇಟ್ಕೊಂಡು ಒಂದು ಕತೆ ಮಾಡಿದ್ದೀವಿ, ನಿಮ್ಮೊಟ್ಟಿಗೆ ಸಿನಿಮಾ ಮಾಡಬೇಕು ಅಂತ ಅಂದಾಗ ಇನ್ನೊಂದೆಲ್ಲ ಒಂದು ಕಡೆ ಖುಷಿ ಆಗುತ್ತೆ. ಐ ಥಿಂಕ್ ಕೇಟ್ರಿಂಗ್ ಮೈ ಸೆಲ್ಫ್ ಟು ದೆಮ್ ಇದ್ದಲ್ಲ, ದಟ್ ಈಸ್ ವಾಟ್ ಐ ಆಮ್ ಡೂಯಿಂಗ್ ರೈಟ್ ನೌ. ಸೊ ಈಗ ಕೋಟಿಗೊಬ್ಬ ಇರ್ಬೋದು, ಅದಕ್ಕಿಂತ ಹಿಂದೆ ನಮ್ಮ ರನ್ನ ಇರ್ಬೋದು ನಂದ ಒಟ್ಟಿಗೆ, ಅದಕ್ಕಿಂತ ಹಿಂದೆ ನಂದೇ ಮಾಣಿಕ್ಯ ಇರ್ಬೋದು, ನಾವು ಇಟ್ಸ್ ಹೆಬ್ಬುಲಿ. ಸೊ ಅವ್ರಿಗೆ ಹೇಗೆ ಬೇಕೋ ಹಾಗೆ ರೂಪಿಸ್ಕೋತಾ ಇದ್ದಾರೆ ನನ್ನನ್ನು. ಸೊ ನಾನೇನೋ ಒಂದು ಟ್ರೈ ಮಾಡ್ತಾಯಿದ್ದೀನಿ ಅನ್ನೋದಕ್ಕಿಂತ ಅವ್ರುಗಳೆಲ್ಲರೂ ತುಂಬ ಟ್ರೈ ಪ್ರಯೋಗಗಳು ಮಾಡ್ತಾಯಿದ್ದಾರೆ ನನ್ನ ಮೇಲೆ. ಆ್ಯಂಡ್ ಇಟ್ಸ್ ಲುಕಿಂಗ್ ನೈಸ್. ಅಗೇನ್ ನೀವು ಹೇಳಿದ ಹಾಗೆ ಹೆಬ್ಬುಲಿ ಸಿನಿಮಾಗೋಸ್ಕರ ಬಿಟ್ಟಂತ ಆ ಒಂದು ಫೋಟೋ ಒಳ್ಳೆ ವೈರಲ್ ಆಗೋಯ್ತು. ಮಕ್ಕಳಲ್ಲೂ ಕೂಡ ಮೇನಿಯಾನ ಶುರು ಮಾಡ್ತು. ಎಲ್ಲರೂ ಕೂಡ ಆ ಡಿಫ್ರೆಂಟ್ ಹೇರ್ ಕಟ್ನ ಟ್ರೈ ಮಾಡಿ ನಿಮ್ಗೆ ಎಲ್ಲರೂ ಕೂಡ ಟ್ವಿಟರ್ನಲ್ಲಿ ಎಲ್ಲರೂ ಪೋಸ್ಟ್ ಮಾಡ್ತಾಯಿದ್ರು, ನೀವು ರೀಟ್ವೀಟ್ ಮಾಡ್ತಾ ಇದ್ರಿ. ಸೊ ಆ ಒಂದು ಇದನ್ನು ನೋಡಿದಾಗ ಏನು ಅನ್ನಿಸ್ತು? ಅದೇನಿದೆ, ತುಂಬ ಚಿಕ್ಕ ವರ್ಡ್ ಅದು. ಸೊ ಇಟ್ ಇಸ್ ಟೂ ಸ್ಮಾಲ್ ವರ್ಡ್, ಅಂಡರ್ಸ್ಟೇಟ್ಮೆಂಟ್. ನನಗೆ ತುಂಬ ಖುಷಿ ಕೊಟ್ಟಿದ್ದು ಇಷ್ಟಿಷ್ಟಿಷ್ಟಿಷ್ಟಿಲ್ಲ ಇನ್ನೂ ಹೈಟು ಮಕ್ಕಳು. ಅವರೆಲ್ಲರೂ ಹೋಗಿ ಯಾವಾಗ ಅದೆಲ್ಲ ಹೇರ್ ಸ್ಟೈಲ್ ಮಾಡಿ ತಂದೆ ತಾಯಂದರು ಅವ್ರ ಮಕ್ಕಳಿಗೆಲ್ಲ ಮಾಡಿ ಟ್ವೀಟಲ್ಲಿ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಐ ಥಿಂಕ್ ದಟ್ ವಾಸ್ ವೆರಿ ಸ್ವೀಟ್ ಆಫ್ ದೆಮ್ ಆ್ಯಂಡ್ ದಟ್ ವಾಸ್ ದ ಮೋಸ್ಟ್ ಜಾಯಸ್ ಮೂಮೆಂಟ್. ಹೆಬ್ಬುಲಿ ಸುದೀಪ್ ಹೇರ್ ಕಟ್ ಮಾಡಿ ಅಂತ ಕೇಳುವಂಥದ್ದು ಎಲ್ಲ ಸಲೂನ್ಸಲ್ಲೂ ಕೂಡ. ಐನೋ, ನಮ್ಮ ಮನೆ ಪಕ್ಕನೂ ಒಬ್ಬರು ಒಂದು ಬಾಬು ಶಾಪ್ ಇದೆ. ಸೊ ಒನ್ ಡೇ ಹಿ ಕೇಮ್ ವಿತ್ ಲಿಟಲ್ ಬಿಟ್ ಆಫ್ ಒಂದು ಸ್ವೀಟ್ ಬಾಕ್ಸ್ ಎತ್ಕೊಂಬಂದರು. ನಾರ್ಮಲಿ ನಮ್ಮ ಮನೆಗೆ ಬಂದಿಲ್ಲ ಅವರು. ನಮ್ಮ ತಂದೆಗೆ ಮುಂಚೆ ಹೇರ್ ಕಟ್ ಮಾಡೋರು ಅವರು, ದಾಡಿ ಮಾಡೋದೆಲ್ಲ. ಸೊ ಹೀ ಕೇಮ್ ಒನ್ ಡೇ, ನನ್ನನ್ನು ಕೇಳ್ಕೊಂಡು ಯಾಕೆ ಬಂದಿದ್ರು. ಸರಿ ಒಳಗೆ ಬಿಟ್ಟರೆ ಅವರು ಒಂದು ಚಿಕ್ಕ ಸ್ವೀಟ್ ಬಾಕ್ಸ್ ತಂದಿದ್ರು. ಏನು ಅಂತಂದರೆ, ಸರಿ ಒಂದು ವಾರದಲ್ಲಿ ಇದರಲ್ಲಿ ತುಂಬ ದುಡ್ದೆ ನಾನು, ಎಲ್ಲ ಒಂಚೂರು ನಿಮಗೆ ಒಂದು ಸ್ವೀಟ್ ಕೊಡೋಲ್ಲ ಅನ್ನಿಸ್ತು ನನಗೆ. ಸೊ ಅದಕ್ಕೆ ಕೇಳಿದೆ, ಎಷ್ಟು ಚಾರ್ಜ್ ಮಾಡ್ತಾಯಿದ್ದೀರಪ್ಪ ಒಂದು ಹೇರ್ ಕಟ್ಟಿಗೆ? ಸೊ ಅವ್ನು ತಲೆ ಕೆರ್ಕೊಂಬಿಟ್ಟು, ಏನೋ ಮಾಡ್ತಾಯಿದ್ದೀವಿ, ಬದುಕ್ತಾಯಿದ್ದೀವಿ, ಬಿಡಿ ಸರ್ ಸುಮ್ಮನೆ ಯಾಕೆ. ಸೊ ದಟ್ ವಾಸ್ ಸೇಯಿಂಗ್ ದಟ್ ಹಿ ಈಸ್ ಚಾರ್ಜಿಂಗ್ ದೆಮ್ ಅ ಲಾಟ್. ಕನ್ನಡದಲ್ಲಿ ಹೀರೋ ಆಗಿ ಬಾಲಿವುಡ್ನಲ್ಲೂ ಗುರುತಿಸ್ಕೊಂಡಂಥ ನಟ ಅಂದರೆ ನೀವೇನೆ. ಫೂಂಕ್ ಆದಮೇಲೆ ಅಂಥ ಪ್ರಯತ್ನಗಳನ್ನು ಸುದೀಪ್ ಹಿಂದಿಯಲ್ಲಿ ಹೀರೋ ಆಗಿ ಯಾಕೆ ಮಾಡಲಿಲ್ಲ ಅಥವಾ ಬರಲಿಲ್ವಾ? ಇಲ್ಲ, ಬರಲಿಲ್ಲ ಅಂತೇನಿಲ್ಲ. ಆಬ್ವಿಯಸ್ಲಿ ಬಂದೇ ಬರುತ್ತೆ. ಯಾವ ಮಟ್ಟಿಗೆ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಬಂದಿದೆ ಅನ್ನೋ ಪ್ರಶ್ನೆಗೆ ಬಂದಿದೆ, ತುಂಬ ಬಂದಿದೆ. ಬಟ್ ನನಗೆ ಯಾಕೋ ಕಂಫರ್ಟಬಲ್ ಆಗಲಿಲ್ಲ. ಎಲ್ಲೋ ಒಂದು ಕಡೆ ಹಾಲಿಡೇಗೆ ಹೋಗಿದ್ದೆ ಅನ್ನಿಸ್ತಾಯಿತ್ತು. ಸೊ ವಾಪಸ್ ಬರಬೇಕು ಅಂತ ಅನ್ನಿಸ್ತಾಯಿತ್ತು. ಸೊ ತುಂಬ ರಜೆಗಳನ್ನ ಸೀರಿಯಸ್ ಆಗಿ ತೊಗೊಳಕ್ಕಾಗಲ್ಲ ಜೀವನದಲ್ಲಿ. ದಿನಗಳನ್ನ ಭಾಳ ಇಂಪಾರ್ಟೆಂಟ್ ಅದು. ಸೊ ಐ ಥಿಂಕ್ ಐ ಬಿಲಾಂಗ್ಡ್ ಹಿಯರ್. ಸೊ ಇಲ್ಲಿಂದ ಆಪರೇಟ್ ಮಾಡೋದು ಬೆಟ್ರ್ ಅಂತ ಅನ್ನಿಸ್ತದೆ ನನಗೆ. ಅಲ್ಲಿ ಎಲ್ಲೋ ಒಂದು ಕಡೆ ನನಗೆ ಅನಿಸುತ್ತೆ, ಬಹುಶಃ ಒಬ್ಬ ಟೆಕ್ನಿಷಿಯನ್ಗೆ ಕೊಡೋವಂಥ ಒಂದು ಎಕ್ಸ್ಟ್ರಾರ್ಡಿನರಿ ಬೆಲೆ ಇದೆಯಲ್ಲ, ಒಬ್ಬ ಕಲಾವಿದನಿಗೆ ಅಷ್ಟು ಸಿಗಲ್ಲ ಅನ್ನೋದು ನನಗೆ ನನ್ನ ಅನಿಸಿಕೆ. ಸ್ಪರ್ಶ ಸಿನಿಮಾದಿಂದ ಫ್ಯಾಮಿಲಿ ಆಡಿಯನ್ಸ್ಗೆ ತುಂಬ ಹತ್ತಿರ ಆದ್ರಿ ಫಸ್ಟ್ ಸಿನಿಮಾಯಿಂದಾನೆ. ಅದಾದಮೇಲೆ ಒಂದು ಸ್ವಲ್ಪ ಎಲ್ಲೋ ಮಿಸ್ ಮಾಡ್ಕೊಂಡ್ರಿ ಅಂತ ಅನಿಸುತ್ತಾ? ಇಟ್ಸ್ ನಾಟ್ ಲೈಕ್ ದ್ಯಾಟ್. ಐ ಗೆಸ್ ಆ್ಯಸ್ ಅನ್ ಆ್ಯಕ್ಟರ್ ನಾವು ಒಂದೇ ಆಡಿಯನ್ಸ್ಗೆ ಕೇಟರ್ ಮಾಡ್ತಾ ಇರೋದು ತಪ್ಪಾಗುತ್ತೆ. ವಿ ಹ್ಯಾವ್ ಟು ಸಿ ಅಗೇನ್. ಮನೆಯಲ್ಲಿ ನನಗೆ ಭಾಳ ಇಷ್ಟವಾದ ಒಂದು ತಿಂಡಿ ಇಡ್ಲಿ ಅಂತ ತಕ್ಷಣ 7 ದಿನ ಇಡ್ಲಿ ಮಾಡ್ತಾಯಿದ್ರೆ 8ನೇ ದಿನ ಬಿಸಾಕೋಗ್ಬಿಡ್ತೀನಿ ನಾವು. ಬೇಡ, ಬ್ರೆಡ್ಡೇ ತಿಂತೀನಿ ನಾನು ಅಂತ.
ಇಟ್ಸ್ ಲೈಕ್ ದ್ಯಾಟ್ ಸೊ ಐ ಗೆಸ್ ಈಗ ಸ್ಪರ್ಶ ಆದಮೇಲೆ ಸ್ಪರ್ಶ ಪಾರ್ಟ್ 2 ಅಂದ್ಕೊಳೋಣ, ಸ್ಪರ್ಶ ಪಾರ್ಟ್ 3 ಅಂದ್ಕೊಳೋಣ, ಇಲ್ಲ ಮುಸ್ಸಂಜೆ ಮಾತು ಪಾರ್ಟ್ 2 ಅಂದ್ಕೊಳೋಣ, ಇಲ್ಲ ಹುಚ್ಚ ಪಾರ್ಟ್ 2 ಅಂದ್ಕೊಳೋಣ. ಈ ಥರ ಅದೇ ಥರ ಮಾಡ್ಕೊಂಡು ಹೋದರೆ ಐ ಗೆಸ್ ವಿ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಗ್ರೋತ್ ಇಲ್ಲ. ಇಂಡಸ್ಟ್ರಿಗೆ ಬಂದು ಆಲ್ಮೋಸ್ಟ್ 20 ವರ್ಷ ಆಯಿತು. ಆದರೆ 20 ವರ್ಷ ಆದ್ರೂ ಇನ್ನೂ ನಿಮ್ಮದು 50 ಸಿನಿಮಾಗಳಾಗಲಿಲ್ಲ. ಸೊ ಯಾಕೆ ಕಿಚ್ಚ ಪ್ರತಿ ವರ್ಷಕ್ಕೆ ಒಂದೇ ಸಿನಿಮಾ ಮಾಡಬೇಕು ಅನ್ಕೋತಾರಾ, ಅಥವಾ ಯಾಕೆ ಇಷ್ಟೊಂದು ಸಿನಿಮಾಗಳಾಗಲಿಲ್ಲ ಇನ್ನು ಅಂತ ಕೌಂಟಲ್ಲಿ? ಆ್ಯಕ್ಚುಲಿ ನಾನು ಇದ್ರ ಬಗ್ಗೆ ಥಿಂಕೇ ಮಾಡಿಲ್ಲ. ಈಗ ನೀವು ಹೇಳಿದಾಗ ಥಿಂಕ್ ಮಾಡಬೇಕೀಗ ಯಾಕೆ ಅಂತ. ಐ ಹ್ಯಾವ್ ನಾಟ್ ಥಾಟ್ ಸೋ ಮಚ್. ಸಕ್ಸಸ್ಫುಲ್ ಆಗಿ ಚೆನ್ನಾಗಿರ್ಬೇಕಾದ್ರೆ ಒಂದೇ ಸಿನಿಮಾ ಕೊಡೋದ್ರಲ್ಲಿ ಕೆಲವ್ರಿಗೆ ಅರ್ಥ ಸಿಗುತ್ತೆ. ಇಲ್ಲ ಚೆನ್ನಾಗಿರೋದ್ರಿಂದ ಒಂದೇ ಸಿನಿಮಾ ಕೊಡ್ತಾ ಇದ್ದಾರೆ. ನಾನು ಚೆನ್ನಾಗಿಲ್ದೇ ಇರೋ ಟೈಮಲ್ಲೂ ಒಂದೇ ಕೊಡ್ತಾಯಿದ್ದೆ. ನನಗೆ ಆ ಟೈಮಲ್ಲಿ ಒಳ್ಳೆ ಕತೆಗಳು ಬರ್ತಾ ಇರಲಿಲ್ಲ, ಒಳ್ಳೆ ಸ್ಕ್ರಿಪ್ಟ್ಗಳು ಬರ್ತಾ ಇಲ್ಲ, ಆಲ್ರೆಡಿ ಬಂದಿರೋದೆಲ್ಲ ಆ್ಯಾವ್ರೇಜ್ ಆಗಿದೆ, ಇದ್ರ ಮೇಲೆ ಏನಕ್ಕೆ ಅಂತ ಒಂದು ಕಡೆ ಇತ್ತು. ಚೆನ್ನಾಗಿ ಆಗ್ತಾ ಇರಬೇಕಾದ್ರೆ ಏನಾಗುತ್ತೆ, ಇದು ಚೆನ್ನಾಗಿದೆ, ಈ ಥರ ಮಾಡಿದ್ದೀನಿ, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಬೇರೆ ಥರ ಮಾಡಬೇಕಲ್ಲ. ಸೊ ವಾಟ್ ಡು ವಿ ಡು? ಸೊ ಎವ್ರಿ ಟೈಮ್ ಇಟ್ ವಾಸ್ ಆನ್ ದ್ಯಾಟ್ ಪರ್ಸೆ. ನಾನು ಹೇಳ್ತಾ ಇದ್ದೆ, ಆ ಪರ್ಸ್ಪೆಕ್ಟಿವ್ ಆಫ್ ಸ್ಕ್ರಿಪ್ಟಲ್ಲಿ ಡಿಲೇ ಆಗ್ತಾ ಇತ್ತು ಹೊರತು ನನ್ನಿಂದ. ಯಾಕಂದ್ರೆ ನಾನು ಒಂದು ಸಿನಿಮಾ ಮಾಡಿದ್ರೆ ಅದು ಮುಗಿಯೋ ತನಕ ಇನ್ನೊಂದು ಕಡೆ ಹೋಗಲ್ಲ. ಸೊ ಇಟ್ ವಾಸ್ ನೆವರ್ ಅಬೌಟ್ ಡೇಟ್ಸ್, ನೆವರ್ ಅಬೌಟ್ ಎನಿಥಿಂಗ್. ಇನ್ನು ಪೇಮೆಂಟ್ಸ್ ಅಂತ ಹೇಳೋಕ್ಕೆ ಆಗಲ್ಲ. ನೀವು ಅರ್ಧ ನನಗೆ ಯಾರು ಕೊಟ್ಟೇ ಇಲ್ಲ, ಸುಮಾರು ಜನ ಕೊಟ್ಟಿಲ್ಲ. ಸೊ ಪೇಮೆಂಟಿಂದ ಸಿನಿಮಾ ಡಿಲೇ ಆಯ್ತು ಅಂತಲೂ ಹೇಳೋಕ್ಕಾಗಲ್ಲ. ಸೊ ಇಟ್ ವಾಸ್ ಆನ್ ದ ಸ್ಕ್ರಿಪ್ಟ್ ಪರ್ಸ್ಪೆಕ್ಟಿವ್ ದಟ್ ಸಮ್ಹೌ ಇಟ್ ವಾಸ್ ಥಿಂಗ್. ಬಟ್ ಐ ಆಮ್ ಹ್ಯಾಪಿ ಅಬೌಟ್ ಇಟ್ ಬಿಕಾಸ್ ಆ್ಯಕ್ಚುಲಿ ಐ ಥಿಂಕ್ 2016 ಈಸ್ ಗೋನ್ ಟು ಬಿ ದ ಬೆಸ್ಟ್ ಬಿಕಾಸ್ ಸಮ್ವೇರ್ ಬಹುಶಃ 3 ರಿಲೀಸ್ ಇದೆ ಈ ವರ್ಷ. ನಂದು ಫಸ್ಟ್ ಟೈಮ್ ಇನ್ ಮೈ ಲೈಫ್, ಒಂದಲ್ಲ ಎರಡಲ್ಲ 3 ರಿಲೀಸ್ ಇದೆ ಮೋಸ್ಟ್ಲಿ ಈ ವರ್ಷ. ದಟ್ ಈಸ್ ಕೋಟಿಗೊಬ್ಬ, ಮುಕುಂದ ಮುರಾರಿ ಆ್ಯಂಡ್ ಹೆಬ್ಬುಲಿ. ನೀವು ಜಿಮ್ಗೆ ಹೋಗಲ್ಲ, ಯೋಗ ಮಾಡಲ್ಲ, 5 ದಿನದಲ್ಲಿ ಏನಾರ ಬಾಡಿ ಬರೋ ಹಾಗಿದ್ರೆ ನನಗೆ ಬೆಸ್ಟ್ ಬಾಡಿ ಇರೋದು ಇಷ್ಟೊತ್ತಿಗೆ. ಒಂದು ಕಡೆ ಸಿನಿಮಾ, ಇನ್ನೊಂದು ಕಡೆ ಟಿ ವಿ ಎಲ್ಲೂ ಕೂಡ ನಿಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ, ಇನ್ನೊಂದು ಕಡೆ ಕ್ರಿಕೆಟ್. ಇದರಲ್ಲಿ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಯಾವುದಕ್ಕೆ? My first preference and my last preference is my life. Hello, Mr.